ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ನವವಿವಾಹಿತೆಯೊಬ್ಬರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಮನಕಲುಕುವ ಘಟನೆ ನಡೆದಿದೆ. ಪತಿಗೆ ಮೆಸೇಜ್ ಕಳುಹಿಸಿದ ಕೆಲವೇ ಕ್ಷಣಗಳಲ್ಲಿ ಈ ದುರಂತ ಸಂಭವಿಸಿದೆ. ಮೃತರನ್ನು 31 ವರ್ಷದ ತನುಜಾ ಅಂತ ಗುರುತಿಸಲಾಗಿದೆ. ಅವರು ಗೌರಿಬಿದನೂರು ಮೂಲದವರಾಗಿದ್ದು ಯಲಹಂಕದ ಮಾಯಸಂದ್ರ ನಿವಾಸಿ ರವೀಂದ್ರ ಅವರನ್ನು ಪ್ರೀತಿಸಿ ಧರ್ಮಸ್ಥಳದಲ್ಲಿ ವಿವಾಹ ಆಗಿದ್ರು. ಮದುವೆಯಾದ ಬಳಿಕ ಕೆಲ ದಿನ ಪಿಜಿಯಲ್ಲೇ ಇರಲು ಪತಿ ಹೇಳಿದ್ರಂತೆ. ತನುಜಾ ಯಲಹಂಕದ ಸಿಂಗಾಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ಲು. ಘಟನೆ ನಡೆದ ದಿನ ತನುಜಾ ಪತಿಗೆ ಮನೆಗೆ ಬರಲು ಕರೆ ಮಾಡಿದ್ರು. ಆದರೆ ಬೆಳಿಗ್ಗೆ ಬರ್ತೇನೆ ಅಂತ ರವೀಂದ್ರ ಹೇಳಿದ್ರಿಂದ ಇಬ್ಬರ ನಡುವೆ ಮಾತುಕತೆ ನಡೆದಿತ್ತು. ಬಳಿಕ ತನುಜಾ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾನು ವಿಷ ಕುಡಿದಿದ್ದೇನೆ ಅಂತ ರವೀಂದ್ರ ಅವರಿಗೆ ಸಂದೇಶ ಕಳಿಸಿದ್ದಾಳೆ. ನೆಲಮಂಗಲ ತಾಲೂಕಿನ ಬಸವನಹಳ್ಳಿಯಲ್ಲಿ ಇರುವುದಾಗಿ ತಿಳಿಸಿದ ಹಿನ್ನೆಲೆಯಲ್ಲಿ ರವೀಂದ್ರ ಸ್ಥಳಕ್ಕೆ ಧಾವಿಸಿ ತನುಜಾಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ತನುಜಾ ಮೃತಪಟ್ಟಿದ್ರು ಅಂತ ವೈದ್ಯರು ಹೇಳಿದ್ದಾರೆ. ಈ ಕುರಿತು ನೆಲಮಂಗಲ ಟೌನ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ನಡೆಸಿದ್ದಾರೆ.